ಬ್ಯಾಕ್ ಅವರ್ ಚಾನಲ್. ಸ್ನೇಹಿತರೆ, ಪ್ರಸ್ತುತ ಗಂಡು ವರ ಹುಡುಕಾಟ ಮಾಡ್ತಕ್ಕಂಥ ರುಕ್ಮಿಣಿ ಕಿಯಾಳ್ ಅಂತ ಇವರು ಪ್ರಸ್ತುತ BSc ಓದಿರ್ತಕ್ಕಂಥ ಹೆಣ್ಣುಮಗಳು. ಸೊ ನೋಡೋದಕ್ಕೆ ಬ್ಲ್ಯಾಕ್ ಕಲರ್ ಇದ್ದೇನೆ ಅನ್ನೋ ಒಂದು ಕಾರಣಕ್ಕಾಗಿ ಇವ್ರಿಗೆ ಸಂಬಂಧಿಗಳು ಬಂದು ಉಪ್ಪಿಟ್ಟು ಕೇಸರಿಬಾತ್ ತಿಂದ್ಬಿಟ್ಟು ಹೋಗ್ತಿದ್ದಾರೆ. ಬಟ್ ರಿಜೆಕ್ಟ್ ಮಾಡ್ತಿದ್ದಾರೆ ಅಂತ ತಿಳಿಸಿದ್ದಾರೆ. ಹಾಗಾಗಿ ಆನ್ಲೈನಲ್ಲಿ ಹುಡುಗನ ಹುಡುಕಾಟ ಮಾಡ್ತಿದ್ದಾರೆ. ಇವರ ಡೀಟೇಲ್ಸ್, ಬೇಸಿಕ್ ಇನ್ಫಾರ್ಮೇಷನ್, ಏನು ಹುಡುಗ ಯಾವ ರೀತಿ ಇರಬೇಕು, ಪ್ರತಿಯೊಂದು ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ ನೋಡಿ. ಹೆಸರು ರುಕ್ಮಿಣಿ ಅವರು ಅಂತ. ಇವರು ಕಿಯಾಳದ ಒಂದು ಹಳ್ಳಿಯ ಹುಡುಗಿಯಾಗಿರ್ತಾರೆ. ಇವರ ಜನ ಬಂದ್ಬಿಟ್ಟು ತಳವಾರ ಜನ ಆಗಿರ್ತಾರೆ. ಸುಮಾರು ವರ್ಷಗಳಿಂದ ಒಂಟಿತನದಿಂದ ನಾನು ಇದ್ದೇನೆ. ನನ್ನ ಶಿಕ್ಷಣ ಬಂದ್ಬಿಟ್ಟು BSc ಓದಿದ್ದೇನೆ ಅಂತ ತಿಳಿಸಿರ್ತಕ್ಕಂಥದ್ದು. ಓದಿಗೆ ತಕ್ಕದಾಗಿರ್ತಕ್ಕಂಥ ಕೆಲಸ ಸಿಕ್ಕಿಲ್ಲ ನನಗೆ ಪ್ರಸ್ತುತ. ಸೊ ನೋಡೋಣ, ಮುಂದಿನ ದಿನಮಾನಗಳಲ್ಲಿ ಸಿಗ್ಬೋದು. ಬಟ್ ಆ ಕೆಲಸ ಸಿಗಲಿ ಅಂತ ಇವಾಗ ವೇಟ್ ಮಾಡಿದರೆ ನನಗೆ ವಯಸ್ಸು ಆಗಿಬಿಟ್ಟು ಮುದುಕೆ ಆಗ್ತೀನಿ. ಹಾಗಾಗಿ ಇದಕ್ಕೆ ಈ ಒಂದು ಕೆಲಸ ಸಿಗುವ ಮುಂಚೆ ವಿವಾಹ ಆಗಬೇಕು ಅಂತ ಆಸೆ ಆಗ್ತಾಯಿದ್ದೆ. ತೆಳ್ಳಗಿನ ಮೈಕಟ್ಟು ಮತ್ತು ದುಂಡಾದ ಮುಖ ಕೂಡ ನಾನು ಹೊಂದಿದ್ದೇನೆ. ಸೊ ನನ್ನನ್ನು ಮದುವೆ ಆಗುವಂಥ ಹುಡುಗನಲ್ಲಿ 4 ಪಾಯಿಂಟ್ಗಳನ್ನು ಅಳವಡಿಸ್ಕೊಂಡಿರಬೇಕು. ಜೊತೆಗೆ ನಾನು ಹೇಳಿದಾಗೆ ಅವ್ರು ಕೇಳಬೇಕು ಅಂತ ಹೇಳಿದ್ದಾರೆ. ರುಕ್ಮಿಣಿಯವರು ಹೇಳಿರ್ತಕ್ಕಂಥ ಪಾಯಿಂಟ್ಗಳು ಏನಪ್ಪ ಅಂತಂದರೆ, ಮೊದಲನೇದಾಗಿ ನನ್ನ ಓದಿಗೆ ಯಾವುದೇ ರೀತಿಯಲ್ಲೂ ಕೂಡ ನೀವು ತೊಂದರೆ ಮಾಡಬಾರ್ದು. ಅಂದರೆ ಇವರು BSc ಏನು ಓದ್ತಿದ್ದಾರೆ, ಒಟ್ಟಿನಲ್ಲಿ ಒಂದು ಜಾಬ್ ತೆಗೆದುಕೊಳ್ಬೇಕು ಅಂತ ಇವರ ಮೈಂಡಲ್ಲಿದೆ. ಆ ಒಂದು ಓದಿಗೆ ನೀವು ಯಾವುದೇ ಕಾರಣಕ್ಕೂ ಕೂಡ ತಣ್ಣೀರು ಬಟ್ಟೆ ಹಾಕಬಾರ್ದು. ಅವ್ರಿಗೆ ಸಪೋರ್ಟಿವ್ ಆಗಿರಬೇಕು. ಸ್ವಂತ ಉದ್ಯೋಗ ಮಾಡುವವರೆಗೂ ನನಗೆ ಪ್ರೋತ್ಸಾಹ ನೀಡಬೇಕು ನಾವು. ಅಂದರೆ ಸ್ನೇಹಿತರೆ, ಸೊ ಇವರು ಏನು ಸ್ವಂತ ಉದ್ಯೋಗ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ, ಅದು ಮಾಡೋವರೆಗೂ ನೀವು ಅವ್ರಿಗೆ ಬೆಂಬಲವಾಗಿ ನಿಂದಿರಬೇಕು. ನಾನಿದ್ದೀನಿ ಮಾಡು ಅಂತ ಈ ರೀತಿಯ ಬೆಂಬಲ ನೀಡಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಮದುವೆಗೂ ಮುನ್ನ ಇಬ್ಬರು ಸಹ ಸುತ್ತಾಡಬೇಕು. ನನ್ನನ್ನು ಕರ್ಕೊಂಡು ನೀವು ಆ ಟೂರು ಈ ಟೂರು ಅಲ್ಲಿ ಇಲ್ಲಿ ಅಂತ ಕರ್ಕೊಂಡು ಹೋಗಬೇಕು. ಸ್ವಯಂ ನಿಮ್ಮ ಹತ್ರ ಬೈಕ್ ಇರಬೇಕು. ಬೈಕ್ ಇಲ್ಲ ಅಂದರೆ ಪ್ರಸ್ತುತ ನಾನೇ ದುಡ್ಡು ಕೊಡ್ತೀನಿ, ಒಂದು ಕಾರನ್ನೇ ತೆಗೆದುಕೊಳ್ಳೋಣ. ಬಟ್ ಕಾರು ಓಡಿಸೋಕ್ಕೆ ಮಾತ್ರ ನಿಮಗೆ ಬರಲೇಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ನೋಡಿ, ಒಳ್ಳೆಯ ಆಫರು, ಯಾರು ಬಿಡೋಕ್ಕೆ ಹೋಗಬೇಡಿ. ಏನಿಲ್ಲ, ಅವ್ರಿಗೆ ಓದೋದಕ್ಕೆ ನೀವು ಸಹಾಯ ಮಾಡಬೇಕು. ಜೊತೆಗೆ ಮದುವೆ ಆದ ನಂತರ ಓದಬೇಡ ಅಂತ ಹೇಳಬಾರ್ದಂತೆ. ಆ್ಯಂಡ್ ಅವ್ರನ್ನ ಕರ್ಕೊಂಡು ಸುತ್ತಾಡಬೇಕಂತೆ ಎಲ್ಲ ಕಡೆನೂ. ಬೈಕ್ ಇದ್ದರೆ ಅವರೇ ಪೆಟ್ರೋಲ್ ಹಾಕಿಸ್ತಾರಂತೆ. ಬೈಕ್ ಇಲ್ಲ ಅಂತಂದರೆ ಕಾರು ಕೂಡ ಕೊಡಿಸ್ತಾರೆ ಅಂತ ಹೇಳಿದ್ದಾರೆ. ಸೊ ಇದು ಇವತ್ತಿನ ಒಂದು ಪ್ರಬಲ ಮಾಹಿತಿ ಆಗಿತ್ತು ಸ್ನೇಹಿತರೆ. ಬೇಗ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅವರು ಇಷ್ಟ ಆಗಿದ್ದಾರೋ ಇಲ್ವೋ ಅಂತ. ಖುದ್ದಾಗಿ ಅವರೇ ಕಮೆಂಟ್ ಸೆಕ್ಷನ್ ಪ್ರತಿಯೊಂದು ಚೆಕ್ ಮಾಡ್ತಾರೆ ಸ್ನೇಹಿತರೆ. ಎಲ್ಲ ಚೆಕ್ ಮಾಡಿಬಿಟ್ಟು ನೋಡ್ತಾರೆ. ಅವ್ರಿಗೂ ಇಷ್ಟ ಆಗಬೇಕಲ್ವಾ. ನೀವು ಇವಾಗ ಇಷ್ಟ ಅಂತ ಹೇಳ್ತೀರ, ಬಟ್ ಅವ್ರಿಗೂ ಇಷ್ಟ ಆಗಬೇಕು. ಹಾಗಿದ್ರೆ ಮಾತ್ರ ನಿಮಗೆ ರಿಪ್ಲೈಯನ್ನು ಕೊಟ್ಬಿಟ್ಟು ನಂಬರ್ನ ಅಲ್ಲೇ ಡೈಲ್ ಮಾಡಿಬಿಟ್ಟು ಕಳಿಸ್ತಾರೆ. ಇಲ್ಲ ಅಂದರೆ ಕಳಿಸಲ್ಲ. ಸೊ ಡೋಂಟ್ ವರಿ, ನಿಮ್ಮನ್ನು ಇಷ್ಟಪಡೋರಿರ್ತಾರೆ. ಇಲ್ಲಿ ನೋಡ್ಕೊಳ್ತಿರ್ಬೋದು, ಅವ್ರ ಹತ್ರ ಇದೆ ಅಂತ ಹೇಳಿದ್ರಲ್ಲ ಕಾರು, ಇದೇ ಒಂದು ಕಾರು ನೆಕ್ಸೋನೋ ಅಂತ ಸ್ನೇಹಿತರೆ. ಸೊ ನೋಡ್ಕೊಳ್ಳಿ, ಕಲರಿಂಗಲ್ಲೂ ನೆಕ್ಸೋನ ಎಷ್ಟೊಂದು ಸ್ಮೂತ್ ಆ್ಯಂಡ್ ಹಾಟ್ ಆಗಿರ್ತಕ್ಕಂಥ ಒಂದು ಡಿಸೈನಿಂಗ್ ಕಲರಿಂಗಲ್ಲಿದೆ ಸ್ನೇಹಿತರೆ ನೆಕ್ಸೋನೋ. ಆ್ಯಂಡ್ ಈ ಒಂದು ನೆಕ್ಸೋನದ ಇಂಜಿನ್ ಬಂದುಬಿಟ್ಟು 1199 cc ಇಂಜಿನ್ ಇದೆ. ಅದರ್ವೈಸ್ 1497 cc ಇದೆ ಸ್ನೇಹಿತರೆ. ಆ್ಯಂಡ್ ಪವರ್ ಬ್ಯಾಕ್ 103.31 ಆಗಿರ್ತಕ್ಕಂಥ BHP ಇರ್ತಕ್ಕಂಥದ್ದು. ಆ್ಯಂಡ್ ಟರ್ಕ್ಯೂ ಇದೆ 260 Nm. ಇದರಲ್ಲಿ ಸೀಟಿಂಗ್ ಕೆಪಾಸಿಟಿ ಎಷ್ಟಿದೆ ಅಂತಂದರೆ ಸ್ನೇಹಿತರೆ 170 Nm ಸೀಟಿಂಗ್ ಇದೆ. ಎಷ್ಟು ಸ್ಮೂತ್ ಆಗಿರ್ತಕ್ಕಂಥ ಸೀಟ್ ಅವೈಲಬಿಲಿಟಿ ಇದೆ ಅಂತಂದರೆ ಮಲ್ಕೊಂಡ್ರೆ ಹಾಗೆ ಮನೆಯ ಬೆಡ್ ಮೇಲೆ ಮಲ್ಕೊಂಡಾಗೆ ಫೀಲ್ ಕೊಡುತ್ತೆ. ಆ್ಯಂಡ್ ಅಟ್ರಾಕ್ಟಿವ್ ಆಗಿ ಕಾಣೋ ಥರ ಜನರೇಟಿವ್ ಮಾಡಿದ್ದಾರೆ ಇದರಲ್ಲಿ. ಕೆಪಾಸಿಟಿ 5 ಡ್ರೈವ್ ಆ್ಯಂಡ್ ಟೈಪ್ ಆಫ್ FT ಮೈಲೇಜ್ 1724.8 ಕೆಪಾಸಿಟಿ ಆ್ಯಂಡ್ ಸ್ಪೆಸಿಫಿಕೇಷನ್ ಸ್ಟಾಪ್ ಆ್ಯಂಡ್ ಫ್ಯೂಚರ್ಸ್ ಅಂತ ಹೇಳಿದ್ದಾರೆ. ಎಕ್ಸ್ಟ್ರಾ ಆಗಿರ್ತಕ್ಕಂಥ ಫ್ಯೂಚರ್ಸ್ಗಳು ಏನೇನು ಆ್ಯಡ್ ಮಾಡಿದ್ದಾರೆ ಅಂತ ನೋಡೋಣ. ಸೊ ಎಕ್ಸ್ಟ್ರಾ ಆಗಿರ್ತಕ್ಕಂಥ ಫ್ಯೂಚರ್ ನಂಬರ್ 1, ಗೇರ್ ಬಾಕ್ಸ್ ಚೇಂಜ್ ದ ಏರಿಯಾ ಅಂತ ಹೇಳಿರ್ತಕ್ಕಂಥದ್ದು. ಇಲ್ಲಿ ನೋಡ್ಕೊಳ್ಬೋದು, ಇದು ಗೇರ್ ಬಾಕ್ಸ್ ಸ್ನೇಹಿತರೆ. ಈ ಒಂದು ಗೇರ್ ಬಾಕ್ಸಲ್ಲಿ ಅಟ್ರಾಕ್ಟಿವ್ ಆಗಿ ಇವಾಗ ಚೇಂಜ್ ಮಾಡಿರ್ತಕ್ಕಂಥ ಫ್ಯೂಚರ್ಸ್ಗಳು 1, 2, 3, 4 ಗೇರ್ಸ್ ಏನಿದೆ ಡೈರೆಕ್ಟಾಗಿ 6 ಗೇರ್ಸ್ಗೆ ಅಟ್ಯಾಚ್ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಕೂಡ ಮಾಡಿದ್ದಾರೆ. ಆ್ಯಂಡ್ ನಾನು ಆವಾಗಲೇ ಹೇಳಿದಾಗ ಈ ಒಂದು ಡ್ರೈವಿಂಗ್ ಸೀಟಲ್ಲಿ ಏನು ಸಖತ್ತಾಗಿದೆ ಅಂತಂದರೆ, ನೀವು ಸ್ಲಿಪ್ಪಿಂಗಲ್ಲಿ ಯಾವ ರೀತಿಯಲ್ಲೂ ಕೂಡ ಮಲ್ಕೊಳ್ಬೋದು. ಸ್ಮೂತಾಗಿರ್ತಕ್ಕಂಥ ಜರ್ನಿ ಕೂಡ ನಿಮಗೆ ಆಗುತ್ತೆ. ಆ್ಯಂಡ್ ಇಲ್ಲಿ ಸ್ಟೇರಿಂಗ್ ಏನು ನೋಡ್ತಿದ್ದೀರಾ, ಆ್ಯಂಡ್ ಇದು ಹಾರ್ನೇಬಲ್ ಸ್ಟೇರಿಂಗು, ವೆರಿ ಸ್ಮೂತ್ ಆ್ಯಂಡ್ ವೆರಿ ಎಕ್ಸ್ಪೆನ್ಸಿವ್ ಕೂಡ ಕಾರ್ ಇದು. ಇದರ ಎಕ್ಸ್ಪೆನ್ಸಿವ್ ರೇಟ್ ಬಂದುಬಿಟ್ಟು 15 lakhs ಅಂತ ಹೇಳಿದ್ದಾರೆ ಸ್ನೇಹಿತರೆ. ಫ್ರೆಶ್ ಏರ್ ಬ್ಯಾಗ್, ಫ್ರೆಶ್ ಏರ್ ಕಂಡೀಷನ್ ಇದೆ ಸ್ನೇಹಿತರೆ. ಆ್ಯಂಡ್ ಅದೇ ರೀತಿಯಾಗಿ ಆ್ಯಕ್ಟಿವ್ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಆ್ಯಡ್ಗಳು ಮಾಡಿದ್ದಾರೆ, ಡಿಸೈನ್ಗಳು ಇದರಲ್ಲಿ.
ಸೊ ಚೆನ್ನಾಗಿದೆ ಅಂತ ನನಗೂ ಕೂಡ ಅನಿಸುತ್ತೆ. ಹಾಗಾಗಿ ಅವ್ರ ಹತ್ರ ಇದು ಖಾಲಿ ಕೂತಿದೆ ಇವಾಗ. ಅವ್ರಿಗೆ ಓಡ್ಸೋಕ್ಕೆ ಬರಲ್ವಲ್ಲ, ಹಾಗಾಗಿ ಖಾಲಿನೇ ಕೂತಿದೆ. ನೋಡೋಣ, ನಿಮಗೆ ಅವ್ರು ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಅವ್ರು ನಿಮಗೆ ಕಾರ್ ಕೊಟ್ಟೇ ಕೊಡ್ತಾರೆ ಅಂತ ಹೇಳ್ತಾ ಮತ್ತೆ ನಾನು ಹೊಸ ಪ್ರೊಫೈಲೊಂದಿಗೆ ಸಿಗ್ತೀನಿ. ನಮಸ್ತೆ, ಬಾಯ್.